ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರಗುರುಂ ಪ್ರಣತೋಸ್ಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯಸುಖಪ್ರದಂ ಬುಧಪಾಮರಸಂಸೇವ್ಯಂ ತಂ ಶ್ರೀಜಯೇಂದ್ರಂ ನಮಾಮ್ಯಹಂ. ನಮಾಮಿ ಶಂಕರಾನ್ವಾಕ್ಯವಿಜಯೇಂದ್ರ ಸರಸ್ವತೀಂ ಶ್ರೀಗುರುಂ ಶಿಷ್ಟಮಾರ್ಗಾನುನೇತಾರಂ ಸನ್ಮತಿಪ್ರದಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾರಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಆತ್ಮಸ್ವರೂಪಿಗಳೇ, ನಾವು ಕಾಂಚಿ ಕಾಮಕೋಟಿ ಪೀಠದ ದೇವಿಯಾದ ಶ್ರೀ ಕಾಮಾಕ್ಷಿ ದೇವಿಯ ಲೀಲೆ ಹಾಗೂ ಶ್ರೀರಾಮ ಭಕ್ತರ ಸ್ವಪ್ನ ಸಾಕಾರವಾದ ಬಾಲರಾಮನ ವಿಗ್ರಹ ಪ್ರತಿಷ್ಠೆಯ ವಿಚಾರವಾಗಿ ಸತ್ಸಂಗವನ್ನು ಮಾಡೋಣ. ಅಯೋಧ್ಯ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಲಕ್ಷಾಂತರ ಸಾಧು ಸತ್ಪುರುಷರ ಹಾಗೂ ಶ್ರೀ ಮೋದಿಜಿಯವರ ಸಾನ್ನಿಧ್ಯದಲ್ಲಿ ನೆರವೇರತಕ್ಕಂಥದ್ದನ್ನು ನಾವೆಲ್ಲರೂ ಸಹಿತ ವೀಕ್ಷಣೆಯನ್ನು ಮಾಡಿದ್ದೇವೆ. ಆಗ ಶ್ರೀ ಜಯೇಂದ್ರ ಸ್ವಾಮಿಗಳವರ ಶಿಷ್ಯರು ಹಾಗೂ ಅಯೋಧ್ಯ ರಾಮ ಜನ್ಮಭೂಮಿಯ ಕೋಶಾಧಿಕಾರಿಗಳಾದ ಶ್ರೀ ಗೋವಿಂದ ಗಿರಿರಾಜ್ ಮಹಾರಾಜ್ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಮೊಟ್ಟ ಮೊದಲಿಗೆ ಕಾಂಚಿ ಕಾಮಕೋಟಿ ಪೀಠದ ಶ್ರೀ ಪರಮಾಚಾರ್ಯರ ತಪಸ್ಸಿನ ಬಗ್ಗೆ ಪ್ರಸ್ತಾಪನೆಯನ್ನು ಮಾಡಿರುವುದು ನಾವು ನೆನಪು ಮಾಡಿಕೊಳ್ಳೋಣ. ಅವರು ಹೇಳುತ್ತಾ, ತಪಸ್ಸು ಅಂದರೆ ಅದಕ್ಕೆ ನಿರ್ವಚನ ಶ್ರೀ ಕಾಂಚಿ ಪರಮಾಚಾರ್ಯರು. ಹಾಗೆಯೇ ಮುಂದುವರಿಸುತ್ತಾ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಪ್ರಸ್ತಾಪನೆಯನ್ನು ಮಾಡಿದರು. ಶ್ರೀಶೈಲ ಕ್ಷೇತ್ರಕ್ಕೆ ಸನಾತನ ಹಿಂದೂ ಧರ್ಮದ ಪ್ರತಿಷ್ಠಾಪನಾ ಮುಂದಾಳುವಾದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಮಂತ್ರಹಿತ ಪುರೋಹಿತರ ಜೊತೆಗೆ ಅಲ್ಲಿಗೆ ಬಂದಿರುವಾಗ ಅವರ ಮನಸ್ಸಿಗೆ ನಿವೃತ್ತಿ ಮಾರ್ಗಕ್ಕೆ ತಿರುಗಿತಂತೆ. ಕಾರಣ ಹೀಗಿರಬಹುದು. ಶ್ರೀಶೈಲ ಮಹಾಪುಣ್ಯಕ್ಷೇತ್ರ, ತಪೋಭೂಮಿ. 2500 ವರ್ಷಗಳ ಹಿಂದೆ ಭಗವತ್ ಸ್ವರೂಪಿಗಳಾದ ಶ್ರೀ ಶಂಕರ ಆಚಾರ್ಯರು ಶ್ರೀಶೈಲದಲ್ಲಿ ಪಾತಾಳ ಗಂಗೆಯ ಆ ಸ್ಥಾನದೊಳಗೆ ತಪವನ್ನು ಮಾಡಿದ್ದರು. ಹಾಗೆಯೇ ಶಿವಾನಂದ ಲಹರಿಯನ್ನು ಅಲ್ಲಿ ರಚನೆಯನ್ನು ಮಾಡಿದ್ದಾರೆ. ಅಂತಹ ಪರಮ ಪವಿತ್ರವಾದ ಶ್ರೀಶೈಲ ಭ್ರಮರಾಂಬಿಕೆ ಮಲ್ಲಿಕಾರ್ಜುನರ ಆ ಸನ್ನಿಧಾನದಲ್ಲಿ ಹಿಂದೆ ಶ್ರೀ ಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಸಹಿತ ಸಂಚಾರವನ್ನು ಮಾಡಿದ್ದಾರೆ. ಅದರ ನೆನಪಿಗಾಗಿ ಆಚಾರ್ಯರು, ಕಾಂಚಿ ಕಾಮಕೋಟಿ ಪೀಠಾಧಿಪತಿಗಳಾದ ಪರಮಾಚಾರ್ಯರು ಪಾತಾಳಗಂಗೆಯ ಆ ಸ್ಥಾನದೊಳಗೆ ಶಂಕರಾಚಾರ್ಯರ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ತಮ್ಮ ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಶ್ರೀಶೈಲ ಭ್ರಮರಾಂಬಿಕಾ ಮಲ್ಲಿಕಾರ್ಜುನರ ಗೋಪುರಗಳಿಗೆ ಕುಂಭಾಭಿಷೇಕವನ್ನು ನೆರವೇರಿಸಿದರು. ಆ ಸಂದರ್ಭದಲ್ಲಿ ಪರಮ ಪವಿತ್ರವಾದ ಪುಷ್ಪಗಿರಿ ಪೀಠಾಧಿಪತಿಗಳ ಸಾನ್ನಿಧ್ಯವು ಅಲ್ಲಿ ನೆರವೇರಿತು. ಅನೇಕ ವರ್ಷಗಳಿಂದ ನೆದೆಗುದ್ದಿರುವ ರಾಮ ಜನ್ಮಭೂಮಿಯು ನಮಗೆಲ್ಲರಿಗೂ ಸನಾತನರಿಗೆ ಲಭ್ಯವಾಗಿದೆ ಅಂದರೆ ಶ್ರೀ ಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ತಮ್ಮ ಗುರುಗಳಾದ ಪರಮಾಚಾರ್ಯರ ತಪಸ್ಸು ಮತ್ತು ಅವರ ಆಶೀರ್ವಾದಗಳ ಹಾಗೂ ಇವರು ಮಾಡಿರುವ ಸತತ ಪ್ರಯತ್ನಗಳಿಂದ ನಮಗೆ ರಾಮ ಜನ್ಮಭೂಮಿ ಪ್ರಾಪ್ತಿಯಾಗಿದೆ. ಇವರ ಜೊತೆಯಲ್ಲಿಯೇ ತಮ್ಮ ಕಾರ್ಯಗಳನ್ನು ನೆರವೇರಿಸಿರುವ ಆಚಾರ್ಯರು ಶ್ರೀ ಪೇಜಾವರಿ ಶ್ರೀಗಳನ್ನು ನಾವು ಅತ್ಯಂತ ಕೃತಜ್ಞತೆಯನ್ನು ನೆನಪು ಮಾಡಿಕೊಳ್ಳಬೇಕಾಗಿದೆ. ಕಾಂಚೀಪುರಕ್ಕೂ ಹಾಗೂ ಅಯೋಧ್ಯೆಗೆ
ಅವಿನಾಭಾವ ಸಂಬಂಧವಿದೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಿಕಾ. ತ್ರೇತಾಯುಗದಲ್ಲಿ ದಶರಥ ಮಹಾರಾಜರು ಬಹಳ ದಿವಸಗಳು ಪುತ್ರ ಸಂತಾನವಿಲ್ಲದೆ ಬಾಧೆಗೊಂಡಿರತಕ್ಕಂಥ ಸಂದರ್ಭದಲ್ಲಿ ತಮ್ಮ ಗುರುಗಳಾದ ವಸಿಷ್ಠ ಮಹರ್ಷಿಗಳನ್ನು ಪ್ರಾರ್ಥಿಸಿಕೊಂಡರು. ಆಗ ವಸಿಷ್ಠರು ದಶರಥರಿಗೆ ತಮ್ಮ ಕುಲದೇವತೆಯಾದ ಮಹಾ ತ್ರಿಪುರ ಸುಂದರಿ ದೇವಿಯನ್ನು ಸೇವೆಯನ್ನು ಮಾಡಲು ಆಜ್ಞೆ ಮಾಡಿದರು. ಆಗ ದಶರಥ ಮಹಾರಾಜನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ತಮ್ಮ ದೇವೇರುಗಳಾದ ಕೌಸಲ್ಯ, ಸುಮಿತ್ರ, ಕೈಕೇಯಿಯ ಜೊತೆಗೆ ತಮ್ಮ ಮಹಾ ತ್ರಿಪುರ ಸುಂದರಿ ದೇವಿಯ ಆರಾಧನೆಯಲ್ಲಿ ತೊಡಗಿಸಿಕೊಂಡರು. ಆಗ ಮಹಾ ತ್ರಿಪುರ ಸುಂದರಿ ದೇವಿಯು ದಶರಥನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಮೂಲ ದೇವತೆಯಾದ ಕಾಮಾಕ್ಷಿ ದೇವಿಯನ್ನು ನೀವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಒಂದು ಮಂಡಲದ ಪರ್ಯಂತ ಪೂಜೆಯನ್ನು ಮಾಡಲು ಆಣೆಯನ್ನು ಮಾಡಿದಳು. ಆಗ ದೇವಿಯ ಆಜ್ಞೆಯಂತೆ ದಶರಥ ಮಹಾರಾಜನು ತನ್ನ ಸಪರಿವಾರದ ಜೊತೆಗೆ ಕಾಂಚೀಪುರಕ್ಕೆ ಬಂದು ಮಹಾದೇವಿಯನ್ನು ಸಂಪ್ರೀತಿಯನ್ನು ಮಾಡಿದರು. ಅನೇಕ ಯಜ್ಞ ಯಾಗಾದಿಗಳನ್ನು ಕಾಂಚೀಪುರದಲ್ಲಿ ಮಾಡಿದರು. ಅದರಿಂದ ಸಂಪ್ರೀತಳಾದ ಕಾಮಾಕ್ಷಿ ದೇವಿಯು ಪುತ್ರ ಸಂತಾನವಾಗುವಂತೆ ಆಶೀರ್ವಾದವನ್ನು ನೀಡಿದರು. ತನಗೆ ಚತುರ್ಭುಜಗಳು ಹೇಗಿವೆಯೋ ಹಾಗೆಯೇ ದಶರಥ ಮಹಾರಾಜರಿಗೆ 4 ಪುತ್ರರನ್ನು ಕರುಣಿಸಿದ್ದಾಳೆ. ಅವರೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅದರ ಪ್ರತೀಕವಾಗಿ ಶ್ರೀರಾಮನ ಜನ್ಮವಾದ ನಂತರ ಧರ್ಮಸ್ಥಾಪನೆಯನ್ನು ಮಾಡಿದರು. ಈ ಎಲ್ಲ ವಿಷಯಗಳು ಸಹಿತ ಕಾಮಾಕ್ಷಿ ವಿಲಾಸ ಹಾಗೂ ಕಾಂಚಿ ಪೀಠದ ಬರಹಗಳಲ್ಲಿ ನಾವು ನೋಡಬಹುದಾಗಿದೆ. ತನಗೆ ಮಹಾದೇವಿಯ ಕೃಪೆಯಿಂದ ಸಂತಾನ ಪ್ರಾಪ್ತಿಯಾಗಿರುವುದನ್ನು ನೆನಪು ಮಾಡಿಕೊಂಡಿರುವ ದಶರಥ ಮಹಾರಾಜರು ಕಾಮಾಕ್ಷಿ ದೇವಿಯ ಸನ್ನಿಧಾನದಲ್ಲಿ ದಿವ್ಯವಾದ ಸಂತಾನ ಸ್ತೂಪ ಅನ್ನುವುದನ್ನು ಅಲ್ಲಿ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಅದನ್ನು ಎಲ್ಲರೂ ನಾವು ದರ್ಶನ ಮಾಡಿಕೊಳ್ಳಬಹುದಾಗಿದೆ. ಶ್ರೀ ಜಯೇಂದ್ರ ಸ್ವಾಮಿಗಳವರು ಅತ್ಯಧಿಕವಾದ ತಪಸ್ಸಿನ ಹಾಗೂ ಸತತ ಪ್ರಯತ್ನಗಳಿಂದ ಎಲ್ಲರೂ ಅನೇಕ ವರ್ಷಗಳಿಂದ ಸಾಕಾರಗೊಳಿಸಬೇಕಾಗಿರತಕ್ಕಂಥ ರಾಮ ಜನ್ಮಭೂಮಿ ಹಾಗೆಯೇ ರಾಮ ದೇವಾಲಯವು ಎಲ್ಲರ ಅಭಿಷ್ಟೆಯನ್ನು ನೆರವೇರಿಸುವಂತೆ ಸತತ ಶ್ರದ್ಧೆಗಳಿಂದ ರಾಮಾಲಯವು ನಿರ್ಮಾಣವಾಗಿದೆ. ಆ ಜಗಜ್ಜನನಿಯ ದಿವ್ಯ ಕಾಂತಿಗಳಿಂದ ವಿರಾಜಮಾನವಾಗಿರುವ ರಾಮಾಲಯವನ್ನು ನಾವು ನೋಡಬಹುದಾಗಿದೆ. ರಾಮಾಲಯದ ಶಂಕುಸ್ಥಾಪನ ಸಂದರ್ಭದೊಳಗೆ ಶ್ರೀ ಗೋವಿಂದ ಗಿರಿರಾಜ್ ಮಹಾರಾಜ್ ಅವರು ಕಾಂಚಿ ಕಾಮಕೋಟಿ ಪೀಠದಿಂದ ಬಂದಿರುವ ಬೆಳ್ಳಿಯ ಇಟ್ಟಿಗೆಗಳು ಹಾಗೂ ಯಂತ್ರಗಳನ್ನು ಅಂದಿನ ಶಂಕುಸ್ಥಾಪನಾ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿಂದ ಆ ಕಾರ್ಯಕ್ರಮವನ್ನು ನಿರ್ವಹಿಸಿರುವುದನ್ನು ನಾವು ನೋಡಬಹುದಾಗಿದೆ. ಸುಂದರವಾದ ಆಲಯ ನಿರ್ಮಾಣವಾದ ನಂತರ ವಿಗ್ರಹ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಶ್ರೀ ಶಂಕರ ವಿಜೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಹೈದರಾಬಾದ್ನಲ್ಲಿ ವಿಜಯ ಯಾತ್ರೆಯಲ್ಲಿರುವಂಥ ಸಂದರ್ಭದಲ್ಲಿ ವಿಗ್ರಹ ಪ್ರತಿಷ್ಠಾಪನಾ ಒಂದು ದಿನದ ಪೂರ್ವದಲ್ಲಿ ಪ್ರತ್ಯೇಕವಾದ ವಿಮಾನದಲ್ಲಿ ಅಯೋಧ್ಯೆಗೆ ತೆರಳಿ ಯಜ್ಞ ಯಾಗಾದಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಂಪೂರ್ಣಗೊಳಿಸಿ ನಂತರ ತಮ್ಮ ನಿತ್ಯ ಕಾರ್ಯಕ್ರಮಗಳಿಗಾಗಿ ಹೈದರಾಬಾದಿಗೆ ಬಂದು ಸೇರಿದರು. ವಾರಣಾಸಿಯಲ್ಲಿ ಚಾತುರ್ಮಾಸ ಸಂದರ್ಭದಲ್ಲಿ ಅಯೋಧ್ಯೆಗೂ ತೆರಳಿ ಅನೇಕವಾದ ಯಜ್ಞ ಯಾಗ ಪೂಜೆಗಳನ್ನೆಲ್ಲವನ್ನು ನಿರ್ವಹಿಸಿದರು. ಈ ಮಧ್ಯಕಾಲದಲ್ಲಿ ಅಯೋಧ್ಯೆಯಲ್ಲಿ ಕಾಂಚಿ ಕಾಮಕೋಟಿ ಪೀಠದ ಕೇಂದ್ರದಲ್ಲಿ ಅಯೋಧ್ಯೆಯಲ್ಲಿ ಸಹಸ್ರವಾದ ಯಜ್ಞ ಯಾಗಾದಿಗಳು ನಡೆಯುತ್ತಲಿವೆ.
ಲಕ್ಷಾಂತರ ಭಕ್ತರು ಹಾಗೆಯೇ ವೇದ ಪಂಡಿತರೆಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದಾರೆ. ದಿಗ್ವಿಜಯ ಯಾತ್ರೆಯ ಭಾಗವಾಗಿ ಶ್ರೀಗಳವರು ಈ ಎಲ್ಲ ಕಾರ್ಯಕ್ರಮಗಳನ್ನು ಯಾವುದೇ ವಿಚಾರವಾಗಿ ಪ್ರಚಾರಗಳು ಅಥವಾ ಆಡಂಬರಗಳಿಗೆ ಅವಕಾಶವನ್ನು ಕೊಡದೆ ಕಾಂಚಿ ಕಾಮಕೋಟಿ ಪೀಠದ ಪರಂಪರೆಯಲ್ಲಿ ಬಂದಿರುವಂತೆ ಸದಾಚಾರ ಹಾಗೂ ನಿರಾಡಂಬರತೆಗೆ ಮತ್ತು ಧರ್ಮ ಕಾರ್ಯಗಳಲ್ಲಿ ಪೀಠಾಧಿಪತಿಗಳು ನಿರ್ವಹಿಸಬೇಕಾದ ಶ್ರದ್ಧಾ ಭಕ್ತಿ ಆಸಕ್ತಿಗಳು ಮುಂದಿನ ಪೀಳಿಗೆಗಳಿಗೆ ಮಾರ್ಗದರ್ಶನವಾಗಿ ನಿಲ್ಲುವುದರಲ್ಲಿ ಯಾವ ಸಂದೇಹವಿಲ್ಲ. ಕಾರ್ತಿಕ ಮಾಸದಲ್ಲಿ ಶ್ರೀಗಳು ಕರ್ನಾಟಕ ಪ್ರವಾಸದಲ್ಲಿರುವ ಸಂದರ್ಭದಲ್ಲಿ ಎಲ್ಲ ಯತೀಶ್ವರರು ಈ ಎಲ್ಲ ಮೇಲೆ ಹೇಳಿರುವ ಎಲ್ಲ ನೆನಪುಗಳನ್ನು ತಮ್ಮ ಭಕ್ತರಿಗೆ ವೇದಿಕೆಗಳಲ್ಲಿ ತಿಳಿಸಿ ಆಶೀರ್ವಾದವನ್ನು ಮಾಡಿರುವುದು ನಮ್ಮೆಲ್ಲರಿಗೂ ಆನಂದವನ್ನು ತರುತ್ತಿದೆ. ಹೀಗೆ ಕಾಂಚಿ ಕಾಮಾಕ್ಷಿ ದೇವಿಯ ಆಶೀರ್ವಾದದಿಂದ ಶ್ರೀರಾಮನ ಅವತಾರ ಹಾಗೂ ಅಯೋಧ್ಯೆಯಲ್ಲಿ ಕಾಂಚಿ ಕಾಮಕೋಟಿ ಪೀಠದ ಪೀಠಾಧಿಪತಿಗಳು ನಿರ್ವಹಿಸಿರುವ ಸತತ ಪ್ರಯತ್ನಗಳೆಲ್ಲರೂ ಸಹಿತ ದೇವಿಯ ಕೃಪೆಯಿಂದ ಸಂಪೂರ್ಣವಾಗಿವೆ. ಮಹಾತಾಯಿಯ ಕಾಮಾಕ್ಷಿ ದೇವಿಯ ಕರುಣೆಯನ್ನು ಬಣ್ಣಿಸಲು ಯಾರಿಗೂ ಸಾಧ್ಯವಿಲ್ಲ. ಅವರ ಪರಂಪರೆಯಲ್ಲಿ ಬಂದಿರುವ ಶ್ರೀಗಳವರ ಅಡಿದಾವರೆಗಳಲ್ಲಿ ಅತ್ಯಂತ ವಿನಮ್ರಪೂರ್ವಕವಾಗಿ ಈ ಸ್ಮರಣೆಯನ್ನು ಮಾಡುತ್ತಾ ಈ ವಾಕ್ಪುಷ್ಪಗಳನ್ನು ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಇಂತೆ ನಿಮ್ಮ ನಿವರ್ತಿ ನಾಗಭೂಷಣ ಶರ್ಮಾ. ಜಯ ಜಯ ಶಂಕರ, ಹರ ಹರ ಶಂಕರ.